ನಮಸ್ಕಾರ, ನಾನು ಮಂಜುನಾಥ್ ಕಾಮತ್. ಈವರೆಗೆ ಫೇಸ್ಬುಕ್, ವಾಟ್ಸಪ್ಗಳಲ್ಲಿ ಬರವಣಿಗೆ ಮೂಲಕ ಕೆಲವರಿಗೆ ಪರಿಚಿತನಾಗಿದ್ದೆ. ಇದೀಗ ಯೂಟ್ಯೂಬ್ ಚಾನಲ್ ಒಂದನ್ನು ಕ್ರಿಯೇಟ್ ಮಾಡಿದ್ದೇನೆ. ಇದರಲ್ಲಿ ನಮ್ಮ ಸುತ್ತಮುತ್ತಲಿನ ವಿಶೇಷ ಕತೆ, ವಿಶೇಷ ವ್ಯಕ್ತಿಗಳನ್ನು ಪರಿಚಯಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಆಧುನಿಕತೆ, ಹೊಸತನದ ಹೆಸರಿನಲ್ಲಿ ಹಳೆಯದೆಲ್ಲವನ್ನ ನಾವು ಮರಿತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ನಡುವೆ ಓರ್ವ ವ್ಯಕ್ತಿ ಇದ್ದಾರೆ. ಸಂಪ್ರದಾಯಕ್ಕೋಸ್ಕರ, ಇತಿಹಾಸಕ್ಕೋಸ್ಕರ ತನ್ನ ಹೆಸರನ್ನಷ್ಟೇ ಅಲ್ಲ, ತನ್ನ ಬ್ಯಾಂಕ್ ಉದ್ಯೋಗವನ್ನು ಕೂಡ ತ್ಯಾಗ ಮಾಡಿದವರು. ಬನ್ನಿ ಅವರ ಕತೆ ಕೇಳೋಣ. ಇನ್ನು ಸ್ವಲ್ಪ ಸಮಯದಲ್ಲಿ ಮ್ಯಾನೇಜರ್ ಆಗಿ ಬಡ್ತಿ ಪಡೆಯುತ್ತಿದ್ದರೇನೋ ಅಷ್ಟರಲ್ಲೇ ಉದ್ಯೋಗದಿಂದ ಸ್ವಯಂ ನಿವೃತ್ತಿ ಘೋಷಿಸಿದರು. ಮಹಾವೀರ ಎಂದಿದ್ದ ತನ್ನ ಹೆಸರನ್ನೂ ತ್ಯಾಗ ಮಾಡಿ ದುಗ್ಗಣ್ಣ ಸಾವಂತರಾದರು. ದಕ್ಷಿಣ ಕನ್ನಡ ಜಿಲ್ಲೆಯ ಮುಲ್ಕಿ ಸೀಮೆಯ ಅರಸರಾದರು. 800 ವರ್ಷಗಳ ಹಿಂದಿನ ಸಂಪ್ರದಾಯದಂತೆಯೇ ಮಹಾವೀರರು ಅರಮನೆಯ ಪಟ್ಟವೇರಿದರು. ತುಳುನಾಡು ಹೀಗಿತ್ತು ಎಂದು ಮ್ಯೂಸಿಯಂನಲ್ಲಿ ನೋಡಬೇಕಿದ್ದವರಿಗೆ ಅರಸು ಮನೆತನಗಳು ಹೀಗಿದ್ದವು ಎಂಬುದನ್ನು ಹೇಳಲು ಪಣತೊಟ್ಟರು. ನ್ಯಾಯ ಚಾವಡಿಯ ಗುರಿಕಾರರಾದರು. ಸಾವಂತರಸರ ಕೈಯಲ್ಲಿ ಬಂಗಾರದ ಉಂಗುರ ಹೊಂದಿದೆ. ಅದು 800 ವರ್ಷಗಳಿಂದ ಒಬ್ಬರಿಂದೊಬ್ಬರಿಗೆ ಕೈ ಬದಲಾಗಿ ಬಂದಿತ್ತು. ತನ್ನ ಕುಲದೇವರ ಹೆಸರನ್ನ ಬರೆದಿರುವ ಈ ಉಂಗುರ ಪಟ್ಟದ ಕುರುಹು. ಅದಿದ್ದರಷ್ಟೇ ಅರಸ. ಒಂದೇ ಒಂದು ಕ್ಷಣವೂ ಅದನ್ನು ತೆಗೆಯುವಂತಿಲ್ಲ. ರಾಜನಾಗಿ ಪಟ್ಟಕ್ಕೆ ಬಂದ ಮೇಲೆ ಸಾವಂತರಸರು ಅನೇಕ ಸಂಪ್ರದಾಯಗಳನ್ನು ಪಾಲಿಸಲೇಬೇಕು. ಹಲವು ತ್ಯಾಗಗಳಿಲ್ಲಿ ಅನಿವಾರ್ಯ. ಕೆಸರುಗದ್ದೆಯಲ್ಲಿ ಕೋಣಗಳನ್ನು ಓಡಿಸುವ ಕಂಬಳ ತುಳುನಾಡಿನ ಹೆಮ್ಮೆಯ ಕ್ರೀಡೆ. ಜನತೆಗಿದು ಮನರಂಜನೆ. ಪ್ರತಿ ವರ್ಷ ಮುಲ್ಕಿಯಲ್ಲಿ ಅರಸು ಕಂಬಳ ನಡೆಯುತ್ತಾ ಬಂದಿದೆ. ಕೋಣಗಳನ್ನು ಓಡಿಸುವಾಗ ಅವಕ್ಕೆ ಏಟು ಬಿಗಿಯುತ್ತಾರೆ. ಜೈನ ಧರ್ಮೀಯರಾದ ಅರಸರ ನಿಯಮದಂತೆ ಹಿಂಸೆ ನಿಷೇಧ. ಆದರೆ ಪ್ರಭುವಾಗಿ ಪ್ರಜೆಗಳಿಗೆ ಸಂತೋಷ ನೀಡುವ ಈ ಆಟಕ್ಕೆ ಬೆಂಬಲ ನೀಡಬೇಕಾದದ್ದು ಅನಿವಾರ್ಯ. ಪ್ರಾಣಿ ಹಿಂಸೆಯ ಪಾಪಕ್ಕೆ ಪ್ರಾಯಶ್ಚಿತ್ತವಾಗಬೇಕು. ಕಂಬಳಕ್ಕೂ ಅವಕಾಶ ನೀಡಬೇಕು. ಅದಕ್ಕಾಗಿ ಕಂಬಳ ಆರಂಭವಾಗಿ ಅದು ಮುಗಿಯುವ 1.5 ದಿನದವರೆಗೂ ಅರಸರು ಉಪವಾಸ ಇರಬೇಕು. ಅಷ್ಟೂ ಹೊತ್ತು ಧರ್ಮ ಚಾವಡಿಯ ಧರ್ಮಪೀಠದಲ್ಲೇ ಕುಳಿತಿದ್ದು ಕಂಬಳಾಭಿಮಾನಿಗಳನ್ನೆಲ್ಲ ಹಾರೈಸಬೇಕು. ಇದು ಪ್ರಾಚೀನ ಕಾಲದಿಂದ ಬಂದಂತಹ ಪದ್ಧತಿ. ಮುಲ್ಕಿ ಸೀಮೆಯ ಎಲ್ಲ ಮಾಗಣಿಗಳಿಗೆ ಸಾಮಂತರಸರೇ ಮುಖ್ಯಸ್ಥರು. ಎಲ್ಲ ದೇವಸ್ಥಾನಗಳ ಜಾತ್ರೆ, ನೇಮೋತ್ಸವಗಳಿಗೆ ಅರಸರೇ ಮುಂದೆ. ಅರಮನೆಯಲ್ಲಿ ಅರಸು ಪೀಠವಿದೆ, ಪಟ್ಟದ ಕತ್ತಿ ಇದೆ, ದೈವಗಳ ಪರಿವಾರ, ಕಂಬಳದ ಗದ್ದೆ, ಜೋಡಿ ಕಂಬಳದ ಕೋಣಗಳಿವೆ, ಧರ್ಮ ಚಾವಡಿ ಇದೆ. ಇದೆಲ್ಲದರ ಉಸ್ತುವಾರಿ ಅವರದ್ದೇ.